ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿಯಿಂದ ಸರ್ಕಾರಿ ನೌಕರರ ಭವನ ಶಂಕುಸ್ಥಾಪನೆಯನ್ನು ಚಿಕ್ಕೋಡಿಯಲ್ಲಿ ಮಾಡಲಾಯಿತು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿಯಿಂದ ಸರ್ಕಾರಿ ನೌಕರರ ಭವನದ ಶಂಕುಸ್ಥಾಪನೆ ಮಾಡಲಾಯಿತು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಬಸ್ ನಿಲ್ದಾಣದ ಬಳಿ ಶಂಕುಸ್ಥಾಪನೆಯನ್ನ ಸಚಿವರು ನೆರವೇರಿಸಿದ್ರು. जय हिंद कर्नाटक राज्य सरकारी नौकर संघಕ್ಕೆ कर्नाटक राज्य सरकारी नौकर ಸಂಘಕ್ಕೆ ಒಂದು ನಿಮಿಷ ಸುದೀರ್ಘವಾದದ್ದಕ್ಕೆ ಕ್ಷಮೆ ಕೋರ್ತಾ ನಾನು ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಶಂಕುಸ್ಥಾಪನೆ ಬಳಿಕ ಮಾಧ್ಯಮಗಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಬೆಳಗಾವಿ ಜಿಲ್ಲೆ ವಿಭಜಿಸಿ ಚಿಕ್ಕೋಡಿ ಜಿಲ್ಲೆ ರಚನೆ ಯಾವಾಗ ಎಂಬ ವಿಚಾರ ಎಲ್ಲರೂ ಚಿಕ್ಕೋಡಿ ಜಿಲ್ಲೆ ರಚನೆ ಪರವಾಗಿದ್ದೇವೆ ಎಂದರು. ಯಾರೂ ಸಹ ವಿರೋಧ ಮಾಡ್ತಿಲ್ಲ. ಈಗಾಗಲೇ ಹಲವು ವರದಿಗಳಲ್ಲಿ ಜಿಲ್ಲೆ ಬಗ್ಗೆ ಉಲ್ಲೇಖ ಕೂಡ ಮಾಡಲಾಗಿದೆ. ಸರ್ಕಾರ ಜಿಲ್ಲೆ ರಚನೆ ಮಾಡುವ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ. ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡುವ ಅವಶ್ಯಕತೆ ಇಲ್ಲ ಎಂದು ಹೇಳಿದರು. ಸರ್, ಎಚ್ ಕೆ ಪಾಟೀಲ್ ಅವರು ಪ್ರಸ್ತಾವನೆ ಇಲ್ಲವೇ ಅಲ್ಲ ಸರ್. ಕಳೆದ ವರ್ಷ ಸರ್ಕಾರ ಪಡಿಬೇಕಾಯ್ತು. ಇನ್ನೂ ಅದು ಚರ್ಚೆನ ಬಂದಿಲ್ಲ. ಚರ್ಚೆ ಬಂದಾಗ ನೋಡೋಣ. ಈಗಾಗಲೇ ಹಲವಾರು ವರದಿಗಳಲ್ಲಿ ಕೊಟ್ಟಿದೆ. ಹಲವಾರು ಆಯೋಗಗಳನ್ನು ಸರ್ಕಾರ ನೇಮಿಸಿದ್ರು. ಅದರಲ್ಲಿ ಇದೆ. ಅದು ಪ್ರಸ್ತಾವನೆ ಕೊಡೋ ಅವಶ್ಯಕತೆ ಇಲ್ಲ. ಸರ್ಕಾರ ನಿರ್ಧಾರ ಮಾಡಿದಾಗ ಅದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ. ಕಳೆದ ವರ್ಷ ಚುನಾವಣೆ ಸಂದರ್ಭದಲ್ಲಿ ಸಿಎಂ ಅವರು ಕೂಡ ಮಾಡ್ತಾ ಇರಲಿಲ್ಲ. ಅವಕಾಶ ಬಂದಾಗ ಸ್ಪಷ್ಟವಾಗಿ ಆದರೆ ಮಾಡ್ತಿರ್ಲಿಲ್ಲ. ಇವಾಗ ಈಗ ನಿರ್ದಿಷ್ಟ ಟೈಮ್ ಅಂತ ಹೇಳಿಲ್ಲ. ನಿನ್ನೆ ಬೆಳಗಾದಾಗ ಹೇಳಿ ಆಯ್ತು. ಇನ್ನೇನು ಅದ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ಅದೆಲ್ಲ ಮುಂದಿನ ಅವ್ರ ಕಾನೂನು ಪ್ರೊಸೆಸ್. ಅದ್ರ ಬಗ್ಗೆ ನಾವೆಲ್ಲ ಚರ್ಚೆ ಹೇಳಲಿಕ್ಕೆ ಆಗಲ್ಲ. ಮುಂದಿನ ಕೋರ್ಟು, ಇಡಿಗೆ, ಪೊಲೀಸರಿಗೆ ಸಚಿವ ಕೇಂದ್ರ ಮೇಲೆ ಅದಕ್ಕಿದೆ. ಸರ್ಕಾರ ಇದೆ, ಅವರು ಅದಕ್ಕೆ ಕಟ್ಟಡ ಕೊಡ್ತಾರೆ. ಸಂಬಂಧಪಟ್ಟ ಇಲಾಖೆ ಇದೆ, ಅದಕ್ಕೆ ಅಧ್ಯಕ್ಷ ಇದ್ದಾರೆ. ಅವ್ರು ಕೊಡಬೇಕು. ಇನ್ನು ಇಲ್ಲಿ ಚಿಕ್ಕೋಡಿಯಲ್ಲಿ ಕೊಟ್ಟು ಹೀಗಾಗಿದೆ ಇಲ್ಲ ಅಂತ ಹೇಳಿದ್ದಾರೆ. ಸಂಬಂಧಪಟ್ಟ ಇಲಾಖೆ ಇದೆ, ಅಧ್ಯಕ್ಷ ಇದ್ದಾರೆ. ಸರ್ಕಾರ ಇದೆ, ಅವ್ರ ಬಗ್ಗೆ ಉತ್ತರ ಕೊಡ್ತಾರೆ. ಕುಮಾರ್ ಪಾಟೀಲ್, ಚಿಕ್ಕೋಡಿ, AJ 32 ನ್ಯೂಸ್ ಕನ್ನಡ.